ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳ ವಿರೋಧ ಹಿನ್ನೆಲೆಯಲ್ಲಿ ಮರು ಸರ್ವೆ ಸಂಬಂಧ ಸಭೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು ಮೊದಲಿನಿಂದಲೂ ಕೂಡ ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗಾಗಿ ಮರು ಸರ್ವೆ ಸಂಬಂಧ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ರಾಜ್ಯದ ಎಲ್ಲ 7 ಕೋಟಿ ಜನರ ಸಮೀಕ್ಷೆ ನಡೆಸಬೇಕು. ಜಾತಿ ತಾರತಮ್ಯ ನಿವಾರಣೆ ಗಣತಿಯ ಮುಖ್ಯ ಉದ್ದೇಶ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಜಮೀನು ಸಮೀಕ್ಷೆ ಆಗಬೇಕು. 15 ದಿನಗಳ ಕಾಲ ಸಮೀಕ್ಷೆ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯುತ್ತೆ. ಅಕ್ಟೋಬರ್ ತಿಂಗಳ ಒಳಗೆ ಸಮೀಕ್ಷೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಹಳ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಸಮೀಕ್ಷೆಯನ್ನ ಒಪ್ಕೊಳ್ಳೋದಿಲ್ಲ, ಜಾತಿ ಗಣತಿ ಸಮೀಕ್ಷೆಯನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದರು. ಸಮುದಾಯಗಳ ಜನ ಬಿಡಿ, ಸ್ವಪಕ್ಷದಲ್ಲಿರುವಂತ ಆ 2 ಸಮುದಾಯಗಳ ಪ್ರಬಲ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇದು ಸರ್ಕಾರದ ಮೇಲೆ ಎಫೆಕ್ಟ್ ಆಗುತ್ತೆ, ಪಕ್ಷದ ಮೇಲೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ರಾಜ್ಯದ ಎಲ್ಲ 7 ಕೋಟಿ ಜನರ ಸಮೀಕ್ಷೆಯನ್ನ ನಡೆಸಬೇಕು. ಮರು ಸರ್ವೆ ಸಂಬಂಧ ಸಭೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಿಎಂ ಸಭೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ರಾಜ್ಯದ ಎಲ್ಲ 7 ಕೋಟಿ ಜನರ ಸಮೀಕ್ಷೆ ನಡೆಸಬೇಕು. ಜಾತಿ ತಾರತಮ್ಯ ನಿವಾರಣೆ ಗಣತಿಯ ಮುಖ್ಯ ಉದ್ದೇಶ. ಜಾತಿ ತಾರತಮ್ಯ ನಡೀತಾ ಇದೆ, ಇದರ ನಿವಾರಣೆಗೋಸ್ಕರ ಗಣತಿ ನಡಿಬೇಕು, ಅದರ ಮುಖ್ಯ ಉದ್ದೇಶನೇ ಅದು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರಿಗೆ ಜಮೀನು ಇದೆಯಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಸಮೀಕ್ಷೆ ಆಗಬೇಕು. ಅವರ ಆರ್ಥಿಕ ಪರಿಸ್ಥಿತಿ ಮುಖ್ಯವಾಗಿ 15 ದಿನಗಳ ಕಾಲ ಸಮೀಕ್ಷೆ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 7 ಕೋಟಿ ಜನರ ಸಮೀಕ್ಷೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಅಂದ್ರೆ 15 ದಿನಗಳ ಕಾಲ ಸಮೀಕ್ಷೆ ನಡೆಸುವುದಕ್ಕೆ ನಿರ್ಧಾರ ಮಾಡಿದೆ ಸರ್ಕಾರ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ. ಅಕ್ಟೋಬರ್ ತಿಂಗಳ ಒಳಗೆ ಸಮೀಕ್ಷೆ ವರದಿ ಸಲ್ಲಿಕೆಗೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮರ್ಪಕವಾಗಿರಲಿ ಸಮೀಕ್ಷೆ ಸಮರ್ಪಕವಾಗಿರಲಿ ಅಂತ ಹೇಳಿದ್ದಾರೆ. ಜಾತಿ ತಾರತಮ್ಯ ನಿವಾರಣೆ ಗಣತಿಯ ಮುಖ್ಯ ಉದ್ದೇಶ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಆಗಿದೆ, ಅವರಿಗೆ ಜಮೀನು ಇದೆಯಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಸಮೀಕ್ಷೆ ಆಗಬೇಕು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನಾವು ಗಮನಿಸಿದ್ವಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಜೋರಾಗಿತ್ತು ಸರ್ಕಾರದ ವಲಯದಲ್ಲೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್ ನಾಯಕ್, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ನಡೆ. ಈಗ ಯಾವ ರೀತಿಯಾದಂಥ ತೀರ್ಮಾನ ಆಯಿತು ಸಭೆಯಲ್ಲಿ? ವಿರೋಧದ ಚರ್ಚೆ ಆಗಿತ್ತು. ಅಲ್ಲದೆ ಕ್ಯಾಬಿನೆಟ್ ನಲ್ಲಿ ಕೂಡ ಕೆಲವೊಂದಿಷ್ಟು ಹಿರಿಯ ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದು ಹೈಕಮಾಂಡ್ಗಳಕ್ಕೂ ಕೂಡ ತಲುಪಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಸಂಯುಕ್ತ ಸಭೆಯಲ್ಲಿ ಒಂದು ಚರ್ಚೆಯನ್ನ ಮಾಡಿ ಮರು ಸರ್ವೆಗೆ ಆದೇಶವನ್ನ ಮಾಡಿತ್ತು. ಹೀಗಾಗಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಸಚಿವರು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅಭಿಯಾನ ನಡೆಸಿ ಯಾವ ರೀತಿ ವರದಿ ಮರು ಸರ್ವೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಚರ್ಚೆಗೆ ಮಾಡಿದ್ದಲ್ಲದೆ ಯಾವಾಗ ಈ ಒಂದು ಸರ್ವೇಕ್ಷಣ ಆರಂಭಿಸಬೇಕನ್ನುವಂತ ದಿನಾಂಕವನ್ನು ಕೂಡ ನಿಗದಿಯನ್ನ ಮಾಡಿರುವಂತದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ವರದಿಗೆ ಒಂದು ಕಾಲಮಿತಿಯನ್ನ ಮಾಡಿದ್ದು. 15 ದಿನಗಳಲ್ಲಿ ಈ ಒಂದು ವರದಿ ತಯಾರಾಗಬೇಕು. ಇದರಲ್ಲಿ ರಾಜ್ಯದ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮಿತಿ ಜೊತೆಗೆ ಯಾವ ರೀತಿಯ ಜಾತಿಗಳ ವಿಂಗಡಣೆ ಆಗಿದೆ, ಈ ಹಿಂದೆ ಕಾಂತರಾಜ್ ಅವರು ನೀಡಿದಂತ 54 ಅಂಶಗಳನ್ನ ಈಗ ಅವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಬೇಕು. 1,60,60 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಳ್ಳೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅದರ ಜೊತೆಗೆ
ಯಾವ ರೀತಿ ಸಮೀಕ್ಷೆಯನ್ನ ನಡೆಸಬೇಕು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುವಂಥದ್ದು. ಮೊಬೈಲ್ ಆ್ಯಪ್ಗಳ ಮೂಲಕವೂ ಕೂಡ ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮನೆ ಮನೆಗೆ ಗಣತಿ ಮಾಡುವ ಮೂಲಕ, ಅಂದ್ರೆ ರಾಜ್ಯದ ಪ್ರತಿಯೊಂದು ಜಾತಿ, ಯಾವುದೇ ಜಾತಿಯ ತಾರತಮ್ಯ ಆಗಬಾರದು, ಅದರ ಜೊತೆಗೆ ಯಾವುದೇ ಜನಸಂಖ್ಯೆಯ ಜನರು ನಾವು ಸಮೀಕ್ಷೆಯಿಂದ ಹೊರಗುಳಿದಿದ್ದೇವೆ ಅನ್ನುವಂತ ತಾರತಮ್ಯ ಆಗಲೇಬಾರದು ಅಂತ ಒಂದು ಕಟ್ಟುನಿಟ್ಟಿನ ಆದೇಶವನ್ನ, ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿರುವಂತದ್ದು. ಈಗಾಗಲೇ ತೆಲಂಗಾಣದ ಮಾದರಿಯಲ್ಲಿ, ಅಂದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಜಾತಿ ಗಣತಿ ಆಗಿದೆ. ಆ ಒಂದು ಸಮೀಕ್ಷೆಯಲ್ಲಿ ಬಂದಿರುವಂತಹ ಅಂಕಿಅಂಶಗಳನ್ನ ಇಟ್ಕೊಂಡೇ ಅಧ್ಯಯನ ನಡೆಸೋದಕ್ಕೂ ಕೂಡ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆಗೆ ಈ ಒಂದು ಜಾತಿ ಗಣತಿ ಏನು ಸೃಷ್ಟಿಯನ್ನ ಮಾಡಿತ್ತು. ಹೀಗಾಗಿ ಮರು ಸರ್ವೆಗೆ ಒತ್ತಾಯ ಮಾಡಿದಂತ ಸಚಿವರ ಅಭಿಪ್ರಾಯಗಳನ್ನು ಲಿಖಿತವಾಗಿ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ಎಲ್ಲದಕ್ಕೂ ಕೂಡ ಮನ್ನಣೆ ನೀಡಿ ಇದೀಗ ಮರು ಸರ್ವೆ ಆಗ್ತಾ ಇದೆ. ಹೀಗಾಗಿ ರಾಜ್ಯದ 7 ಕೋಟಿ ಜನರ ಒಂದು ಏನು ಸಮೀಕ್ಷೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸೂಚನೆಯನ್ನ ನೀಡಿರುವಂತದ್ದು. ಈ ಒಂದು ಸಮೀಕ್ಷೆಯನ್ನು ಇಟ್ಕೊಂಡೆ ಮುಂದಿನ ಬಜೆಟ್, ಅಂದ್ರೆ ರಾಜ್ಯದ ಆರ್ಥಿಕವಾಗಿ ಪರಿಸ್ಥಿತಿ ಹೇಗಿದೆ, ಅವರು ಬದುಕೋದಕ್ಕೆ ಯಾವ ರೀತಿ ಜಮೀನುಗಳನ್ನ ಹೊಂದಿದ್ದಾರೆ, ಶೈಕ್ಷಣಿಕವಾಗಿ ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಎಲ್ಲವೂ ಕೂಡ ಮುಂಬರುವ ಬಜೆಟ್ಗೆ ಇದು ಒಂದು ಆಧಾರವಾಗಬೇಕನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿರುವಂತದ್ದು. ರಾಮ್, ಈ ಒಂದು ಸಮೀಕ್ಷೆ ಅಕ್ಟೋಬರ್ ಅಂತ್ಯದೊಳಗೆ, ಅಂದ್ರೆ ದಸರಾ ಬಳಿಕ ಈ ಒಂದು ವರದಿಯನ್ನ ಪಡೆದು ಸರ್ಕಾರ ಮುಂದೆ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ ರಾಮ್. ಒಂದು ಈ ಮರು ಸಮೀಕ್ಷೆ ನಡೆಸೋದಕ್ಕೆ ದುರ್ಗೇಶ್ ಪ್ರಮುಖ ಕಾರಣ ವಿರೋಧ ಪಕ್ಷಗಳಲ್ಲಿರುವಂತ ಪ್ರಬಲ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದು ಒಂದಾದ್ರೆ, ಸ್ವಪಕ್ಷದಲ್ಲಿರುವಂತ ಪ್ರಬಲ ಸಮುದಾಯದ ನಾಯಕರ ವಿರೋಧ ಕೂಡ ಹೌದು. ಸೊ ಅವ್ರನ್ನೆಲ್ಲ ಸಮಾಧಾನ ಪಡಿಸೋದಕ್ಕೆ ಈ ರೀತಿಯಾಗಿ ಮರು ಸರ್ವೆ ಶುರು ಮಾಡಿದ್ರ ಅಂತ? ಖಂಡಿತ ರಾಮ್, ಯಾಕಂದ್ರೆ ಈ ಒಂದು ವರದಿಯನ್ನ ಪಡೆದು 10 ವರ್ಷ ಆಗಿದೆ. ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಅನ್ನುವಂತ ಆರೋಪನ ಸ್ವಪಕ್ಷೀಯ ಸಚಿವರು, ಅಂದ್ರೆ ಕಾಂಗ್ರೆಸ್ನಲ್ಲಿರುವಂತ 2 ಬಣ ಯಾವ ಪ್ರಬಲವಾಗಿರುವಂತ ಕೆಲವೊಂದಿಷ್ಟು ಸಮುದಾಯದ ನಾಯಕರು ಈ ಒಂದು ವರದಿಯನ್ನ ವಿರೋಧ ಪಡಿಸಿದ್ರು. ಇಂಥ ಹಿಂದುಳಿದ ಕೆಲವೊಂದಿಷ್ಟು ಅಹಿಂದ ಬಲದ ನಾಯಕರು ಪರವಾಗಿ ಬ್ಯಾಟರನ್ನ ಬಿಚ್ಚಿದ್ರು. 167 ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಈ ಒಂದು ವರದಿ ರೆಡಿ ಆಗಿದೆ. ವೈಜ್ಞಾನಿಕವಾಗಿಲ್ಲ ಅಂದ್ರೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಮಾಡಿಕೊಳ್ಬಹುದು, ಆದ್ರೆ ನೀವು ಈ ವರದಿಯನ್ನ ತಿರಸ್ಕಾರ ಮಾಡೋದು ಬೇಡ ಅಂತ ಸಾಕಷ್ಟು ಸಚಿವ ಸಂಪುಟದಲ್ಲಿರುವಂತಹ ಕೆಲ ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಮತ್ತು ಅದರ ಜೊತೆಗೆ ಏನು ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಸರ್ಕಾರ ಮಣಿತ ಅನ್ನುವಂತ ಪ್ರಶ್ನೆ ಕೂಡ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಮರು ಸರ್ವೆಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೆಲವೊಂದಿಷ್ಟು ಮರು ಸರ್ವೆಗೆ ವಿರೋಧವನ್ನು ವ್ಯಕ್ತಪಡಿಸಿದಂತ ಸಚಿವರಿಗೆ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದೆ. ಹೀಗಾಗಿ ರಾಜ್ಯದಲ್ಲಿ ಮರು ಸರ್ವೆ ಆದ್ರೆ ಒಂದು ಅಂಕಿಅಂಶಗಳು ಕರೆಕ್ಟ್ ಆಗಿ ಸಿಗತ್ತೆ, ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡಿರುವಂತದ್ದು. ಈ ಸಭೆಯಲ್ಲಿ 15 ದಿನಗಳ ಕಾಲಾವಧಿಯಲ್ಲಿ ರಾಜ್ಯದ 7 ಕೋಟಿ ಜನರ ಸಮೀಕ್ಷೆಯನ್ನ ಮಾಡುವ ಮೂಲಕ ಮತ್ತೆ ರಾಜ್ಯದ ಜಾತಿ ಗಣತಿ ಸಮೀಕ್ಷೆ ಏನಿದೆ ಈ ಒಂದು ವರದಿಯನ್ನ ಪಡೆದು ರಾಜ್ಯ ಸರ್ಕಾರ ಮುಂದಾಗೋದಕ್ಕೆ ಹೊರಡ್ತಾ ಇದೆ. ಹೀಗಾಗಿ ಇದರಲ್ಲಿ ಯಾವ ರೀತಿ ಸಮೀಕ್ಷೆ ಆಗತ್ತೆ, ಜನರು ಯಾವ ರೀತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಮಹತ್ವವಾಗುತ್ತೆ. ಒಂದು ಕಡೆ ಆನ್ಲೈನ್ ಸಮೀಕ್ಷೆಯನ್ನ ಮಾಡ್ತೀವಿ, ಮೊಬೈಲ್ ಆ್ಯಪ್ಗಳನ್ನ ಬಳಕೆ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ಸಭೆಯಲ್ಲಿ ಹೇಳಿರುವಂತದ್ದು. ಅದರ ಜೊತೆಗೆ ಶಿಕ್ಷಕರನ್ನ ಬಳಸಿಕೊಂಡು ಸಮೀಕ್ಷೆಯನ್ನ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿರುವಂತದ್ದು. ಹಾಗಾದ್ರೆ ಈಗಷ್ಟೇ ಪ್ರಾರಂಭವಾಗಿದ್ದ ಶಾಲಾ ಕಾಲೇಜುಗಳಾಗಿರ್ಬೋದು, ಸಿಬ್ಬಂದಿ ಇಲಾಖೆಗಳ ಕೆಲಸಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿಕೊಂಡು ಸರ್ಕಾರ ಯಾವ ರೀತಿಯ ಒಂದು ಅಧಿಕಾರಗಳನ್ನ ಬಳಕೆ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.